ಪ್ರತಿಕೂಲ ಸಾಕ್ಷಿಯಾಗಿ ಇನ್ನ ಕನ್ವರ್ಟ್ ಆಗಿಲ್ಲ. ಹ್ಮ್. ಪ್ರತಿಕೂಲ ಸಾಕ್ಷಿಗೆ ನನ್ನ ಪ್ರಕಾರ ಯಾವುದು ಅಂಶಗಳು ಕಂಡು ಬರ್ತಾ ಇಲ್ಲ. ಈಗ ಇವರು ಯಾರು ಕಣ್ಣಾರೆ ಕಂಡ್ರೆ ಸಾಕ್ಷಿ ಅಲ್ಲ. ರೇಣುಕಾಸ್ವಾಮಿ ಅವರ ತಾಯಿ ಮತ್ತು ತಂದೆ. ತಾಯಿ PW1, ತಂದೆ PW2 ಇಬ್ಬರದು ಎಕ್ಸಾಮಿನೇಷನ್ ಇನ್ ಚೀಫ್ ಆಗಿದೆ. ಈಗ ಕ್ರಾಸ್ ಎಕ್ಸಾಮಿನೇಷನ್ ಅದರ್ ದೆನ್ A2 ಎಲ್ಲ ವಕೀಲರು ಕೂಡ ಕ್ರಾಸ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿದೆ. ಈಗ ಈ ತಂದೆ ತಾಯಿಗಳು ಮತ್ತೆ ರೇಣುಕಾಸ್ವಾಮಿ ಅವರ ಪತ್ನಿ ಮತ್ತೆ ತಂಗಿ ಇವರು ಯಾರು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಈಗ ಎಕ್ಸಾಮಿನೇಷನ್ ಚೀಫು ಕೇಸ್ ಪ್ರಾಸಿಕ್ಯೂಷನ್ ಹೇಗಿದೆ ಅಂದರೆ ಅವನು ಆವತ್ತು ದಿವಸ ಕೆಲಸಕ್ಕೆ ಹೋಗ್ತಾನೆ. ಶನಿವಾರ 8/6/2024 ಶನಿವಾರ ಮಾಮೂಲಂತೆ ಕೆಲಸಕ್ಕೆ ಹೋಗ್ತಾನೆ. ಅಪೋಲೋ ಫಾರ್ಮಸಿಯಲ್ಲಿ ಆ ಬ್ಯಾಡ್ಜ್ ಎಲ್ಲ ತೆಗೆದುಕೊಂಡು ಹೋಗ್ತಾನೆ. ಈಗ 8/6 ಆವತ್ತು ಯಾರಿಗೂ ಏನೂ ಗೊತ್ತಿಲ್ಲ. 9ನೇ ತಾರೀಕು ಶವ ಸಿಗುತ್ತೆ, ಅಪಾರ್ಟ್ಮೆಂಟ್ ಹತ್ರ ಶವ ಸಿಗುತ್ತೆ. ಕೇಸ್ ಎಗೇನ್ಸ್ಟ್ ಅನ್ನೋನ್ ಅಕ್ಯೂಸ್ಡ್ ಎಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಅದು 9ನೇ ತಾರೀಕು. 10ನೇ ತಾರೀಕು ಯಾರು ಅವನೊಂದು ಗೊತ್ತಾಗುತ್ತೆ ಪ್ರಾಸಿಕ್ಯೂಷನ್ ಕೇಸ್ ಪ್ರಕಾರ. 10ನೇ ತಾರೀಕಿಗೆ ಫೋನ್ ಹೋಗುತ್ತೆ ಕಾಮಾಶಿಕಪಾಳ್ಯ ಪೊಲೀಸರಿಂದ. ಅವ್ರ ತಂದೆ ತಾಯಿಗಳಿಗೆ ಫೋನ್ ಹೋಗುತ್ತೆ. ಅವರು ನೆಂಟರು ಇರ್ತಾರೆ, ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಒಂದು ಕಾರ್ ಮಾಡಿಕೊಂಡು ಬರ್ತಾರೆ 11ನೇ ತಾರೀಕಿಗೆ, 11/6/2024 ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿಂದ ಶವಗಾರಕ್ಕೆ ಇವ್ರನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾರೆ. ಶವ ತನಿಖೆ ಆಗುತ್ತೆ. ತನಿಖೆ ಸಂದರ್ಭದಲ್ಲಿ ಕೆಲವರು ಹೇಳಿಕೆಗಳನ್ನ ಮಾಡ್ಕೊಳ್ತಾರೆ. ಆ ಹೇಳಿಕೆಯಲ್ಲಿ ರೇಣುಕಾಸ್ವಾಮಿ ಅವರ ತಾಯಿ ಮಧ್ಯಾಹ್ನ 2:30 ಗಂಟೆಗೆ ನನ್ನ ಮಗ ನನಗೆ ಫೋನ್ ಮಾಡಿ ನಾನು 4 ಜನ ಹಳೆ ಸ್ನೇಹಿತರ ಜೊತೆ ಹೋಗಿ ಊಟ ಮಾಡುತ್ತೇನೆ, ಕಾರಲ್ಲಿ ಹೋಗ್ತಿರ್ತೀನಿ ಅಂತ ಹೇಳ್ತಾರೆ. ಸೊ ಇದು ಒಂದು ಟ್ರಂಪ್ ಕಾರ್ಡು ಡಿಫೆನ್ಸ್ಗೆ. ಈಗ ಇದೇ ಥರ ಮತ್ತೆ ಅವ್ರದ್ದು ಹೇಳಿಕೆಯನ್ನು 14/6/2024 ಅವರು ಅವರ ಗಂಡ ಬೆಂಗಳೂರಿಗೆ ಕರೆಸ್ಕೊಂಡು ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅದನ್ನ ಹೆಸರು ಪೊಲೀಸ್ ಸ್ಟೇಟ್ಮೆಂಟ್ ಅಂದು ಹೆಸರದು. ಅದರಲ್ಲಿನೂ ಅವರು ಬೆಳಗ್ಗೆ 9:30 ಹೋದ, ಮತ್ತೆ ಫೋನ್ ಬಂತು 2:30. ಆಮೇಲೆ ನಾನು ಫೋನ್ ಮಾಡಿದರೆ ಸ್ವಿಚ್ ಆಫ್ ಆಯಿತು ಅನ್ನೋದು. ಇದು ಪ್ರಾಸಿಕ್ಯೂಷನ್ ಕೋರ್ಟಲ್ಲಿ ಏನು ಹೇಳಿಸ್ಕೊಂಡ್ರೆ ಅಂದರೆ ಆ ಮಧ್ಯಾಹ್ನ 2:30 ಅನ್ನೋದನ್ನು ಮರೆಮಾಚ್ತಾರೆ. ಅದನ್ನ ಮರೆಮಾಚಿ ಅದು ಯಾವ ಕಾರಣದಿಂದ ಅದು ನೀವು ಪ್ರಾಸಿಕ್ಯೂಟರ್ನೇ ಕೇಳಬೇಕು. 10:30 ಮಗ ಫೋನ್ ಮಾಡ್ದ, ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಅಂದರೆ 9:30 ಟಿಫನ್ ಮಾಡಿ 10:30 ಯಾರು ಊಟಕ್ಕೆ ಹೋಗೋದಿಲ್ಲ. ಅದು ಲಾಜಿಕ್ಕೂ ಇಲ್ಲ, ಮ್ಯಾಜಿಕ್ಕೂ ಇಲ್ಲ, ಇಲ್ಲಾಜಿಕ್ ಆಗುತ್ತೆ. ಆ ರೀತಿ ಹೇಳಿಸ್ಕೊಡ್ತಾರೆ ಪ್ರಾಸಿಕ್ಯೂಟರ್ನವರು. ಈಗ ಅದರಲ್ಲಿ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದೀನಿ. ಅಂದರೆ 2:30 ಎಲ್ಲಿದ್ದ, 4:00 ಎಲ್ಲಿದ್ದ, 6:00 ಎಲ್ಲಿದ್ದ, 8:30 10 ಗಂಟೆಗೆ ಎಲ್ಲಿದ್ದ. ಸೊ ಆ ಅಮ್ಮನಿಗೆ ಚೌಕಟ್ಟಲ್ಲಿ ಇದ್ದಾರೆ, ಅದೇ ರಿಂಗಲ್ಲಿ ಇಟ್ಕೊಂಡು ನಾನು ಕೂಡ ಕ್ರಾಸ್ ಮಾಡಿದೆ. ಆಮೇಲೆ A2 ಕೌನ್ಸಿಲ್ ಕ್ರಾಸ್ ಮಾಡಿದ್ದಾರೆ, ಅದನ್ನು ಕೂಡ ಓದಿದೆ. ಅವರು ಇದರಲ್ಲಿ ಗೊತ್ತಾಗುತ್ತೆ. ಅದೇ ನಿಟ್ಟಲ್ಲೇ ಅದು ಕ್ರಾಸ್ ಎಕ್ಸಾಮಿನೇಷನ್ ಹೋಗುತ್ತೆ. ಸರ್, ಈಗ ಒಂದು ಕ್ರಾಸ್ ಎಕ್ಸಾಮಿನೇಷನ್ ವೇಳೆಯಲ್ಲಿ ಈ ಕೇಸು ಬೇರೆ ದಿಕ್ಕಿಗೆ ತಿರುಗಿದೆ ಹೇಗೆ ಅನ್ನುವಂಥದ್ದು. ಬೇರೆ ಏನ್ ದಿಕ್ಕಲ್ಲಿ ತಿರುಗಿದೆ ಇದು? ಅಂದ್ರೆ ಈಗ ಅವ್ರ ತಾಯಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನ್ ಬೇರೆ ದಿಕ್ಕಂದ್ರೆ ಏನು? ಅಂದ್ರೆ ಫಸ್ಟಿಗೆ ಇದ್ದಂತಹ ಸ್ಟೇಟ್ಮೆಂಟ್ ತಾಯಿ ಏನು ಅದೇ. ಈಗ 10:30 ಫೋನ್ ಮಾಡ್ದ, 2:30 ಫೋನ್ ಮಾಡ್ದ, 10:30 2:30 ಡಿಫೆನ್ಸ್ ಅಪ್ ಟು 6 o'clock ವರೆಗೆ ಅಂತ ತಗೊಂಡು ಹೋದ್ವಿ. ಅದಕ್ಕೆ ಏನ್ ಮಾಡ್ಬೇಕು ಪೊಲೀಸರು? ಈಗ ರೇಣುಕಾಸ್ವಾಮಿದು ಮೊಬೈಲ್ ಹ್ಯಾಂಡ್ಸೆಟ್ ಎಲ್ಲಿ, ಅವ್ರದ್ದು CDR ಎಲ್ಲಿ, ತಾಯಿದು ಹ್ಯಾಂಡ್ಸೆಟ್ ಎಲ್ಲಿ, ಅವ್ರದ್ದು CDR ಎಲ್ಲಿ, ತಂದೆದ ಹ್ಯಾಂಡ್ಸೆಟ್ ಎಲ್ಲಿ, ಅವ್ರದ್ದು CDR ಎಲ್ಲಿ, ಸೊಸೆದ ಹ್ಯಾಂಡ್ಸೆಟ್ ಎಲ್ಲಿ, ಅದರ CDR ಎಲ್ಲಿ, ಇದೆಲ್ಲ ಬಂದ್ರೆ ಟೈಮಿಂಗ್ಗಳು ಫಿಕ್ಸ್ ಆಗುತ್ತೆ. ಈಗ ಈ CDR ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಎಷ್ಟು ಗಂಟೆವರೆಗೆ ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಇದ್ದ, ಎಷ್ಟು ಗಂಟೆಗೆ ತುಮಕೂರು ಬಂದ, ಎಷ್ಟು ಗಂಟೆಗೆ ಬೆಂಗಳೂರು ಬಂದ,
ಬೆಂಗಳೂರಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆವರೆಗೆ ಎಲ್ಲಿದ್ದ, 3 ಇಂದ 5 ಗಂಟೆವರೆಗೆ ಎಲ್ಲಿದ್ದ ಅನ್ನೋದಲ್ಲ ಪ್ರಶ್ನೆ. ಇದು ಮೂವ್ಮೆಂಟ್ ಒಂದು ಎಷ್ಟು ಗಂಟೆಗೆ ಚಿತ್ರದುರ್ಗ ಬಿಟ್ಟ, ಎಷ್ಟು ಗಂಟೆವರೆಗೆ ಚಿತ್ರದುರ್ಗದಲ್ಲಿ ಇದ್ದ, ಬೆಂಗಳೂರಲ್ಲಿ ಎಷ್ಟು ಗಂಟೆಗೆ ಬರ್ತಾನೆ, ಅವನದು ಟವರ್ ಲೊಕೇಶನ್ ಎಲ್ಲಿತ್ತು. ಈಗ ಇದರಲ್ಲಿ ಅಲ್ಲ, 3 ಇದ್ರ ತನಿಖಾಧಿಕಾರಿಗಳು ಒಂದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ರು. ತನಿಖಾಧಿಕಾರಿಗಳು ಸಾಕ್ಷಿ ಸಂಗ್ರಹ ಮಾಡಿದ್ದು ಉಲ್ಟಾ ಆಯ್ತಾ ಅಂತ? ಏನಾಗಿಲ್ಲ, ಹಾ. ಪೂರ್ತಿ ಉಲ್ಟಾ ಆಗಿಲ್ಲ. ಹಾ. ಉಲ್ಟಾ ಆದ್ರೇನೆ ಆಯಮ್ಮ ಚೀಫ್ ಅಲ್ಲಿ ಪ್ರಾಸಿಕ್ಯೂಷನ್ ಏನ್ ಹೇಳ್ಬೇಕೋ ಅದನ್ನೇ ಹೇಳಿದ್ರು. ಅದರಲ್ಲಿ ಸ್ವಲ್ಪ ಟೈಮಿಂಗು ಹೆಚ್ಚು ಕಡಿಮೆ ಬಂದಿದೆ, ಅದನ್ನ ಡಿಫೆನ್ಸ್ ಕ್ರಾಸ್ ಮಾಡಿದ್ದಾರೆ. ಅವ್ರೇನು ಈಗ ರೇಣುಕಾ ಸ್ವಾಮಿ ಕೊಲೆ ಆಗಿಲ್ಲ, ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಅಂದ್ರೆ ಪ್ರತಿಕೂಲ ಸಾಕ್ಷಿ ಆಗುತ್ತೆ. ಪವಿತ್ರ ಗೌಡ ಅವತ್ತ ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಅನ್ನುವಂಥದ್ದು ಬಲವಾದ ವಾದನ ಕೂಡ ಅನ್ನುವಂಥದ್ದು ಹೇಳುವಂಥದ್ದು. ಅಂದ್ರೆ ಆ ಸ್ಪಾಟ್ ಅಲ್ಲಿ ಪವಿತ್ರ ಗೌಡ ಇರ್ಲಿಲ್ಲ, ಅದು ಯಾರು ಹೇಳಲೇ ಇಲ್ಲ. ಹಾ. ಈಗ ಅವ್ರ ಅಪ್ಪ ಅಮ್ಮದಲ್ಲಿ ಯಾರು ಎಲ್ಲಿದ್ರು ಅಂತ ಅವ್ರಿಗೇನು ಗೊತ್ತು? ಬೆಂಗಳೂರು ವಿಚಾರ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಚಿತ್ರದುರ್ಗದಲ್ಲಿ ಕೆಲ್ಸಕ್ಕೆ ಹೋದ, ಫೋನ್ ಬಂತು, 4 ಜನ ಸ್ನೇಹಿತರು, ಕಾರು, ಊಟ, ಅಷ್ಟೇ ಗೊತ್ತು. ಬೇರೆ ಏನ್ ಪ್ರತಿಕೂಲ ಸಾಕ್ಷಿ ಆಗ್ತಾರೆ? ಈ ಕೇಸಲ್ಲಿ ತನಿಖಾಧಿಕಾರಿಗಳು ಏನಾದ್ರು ಎಡುವುದ್ರು, ಅರ್ಜೆಂಟ್ ಮಾಡಿದ್ರು ಅಂತ ಅನ್ಸ್ತಾ ನಿಮ್ಗೆ ಸರ್? ಈಗ ಇನ್ನ ಪ್ರಿಲಿಮಿನರಿ ಸ್ಟೇಜ್ ಅಲ್ಲಿ ಇದೆ. ಇದು ಒಂದು 40 ವರ್ಷಕ್ಕೆ ಮೊದಲು ಅಂದ್ರೆ ನೀವು ಹೇಳೋ ತರ ಇತ್ತು. ಈಗ ಈಗ ಚಿತ್ರದುರ್ಗದಲ್ಲಿ ಕೊಲೆ ಆಗಿಲ್ಲ, ಅದು ಎಲ್ಲರೂ ಕೇಸು, ಯಾರು ಅಲ್ಲಿ ಆಯ್ತು ಅಂದು ಪ್ರೂವ್ ಮಾಡಕ್ ಆಗಲ್ಲ. ಚಿತ್ರದುರ್ಗದಿಂದ ಹೆಂಗ್ ಬಂದ ಬೆಂಗಳೂರಿಗೆ, ಎಷ್ಟು ಗಂಟೆಗೆ, ಯಾವ ತೋಲಲ್ಲಿ, ಇದೆಲ್ಲಾನು ತನಿಖೆ ನಡೆದಿದೆ. ಈಗ 3 ಜಾಗ, ಒಂದು ಅಪಹರಣ, ಕಿಡ್ನಾಪ್ ನಡೆದಿಲ್ಲ. 2.5 ಸ್ಟೇಟ್ಮೆಂಟ್ ಪ್ರಕಾರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾನೆ, ಕಿಡ್ನಾಪ್ ಇಲ್ಲ. ಸರ್, ಈಗ ಮೊಬೈಲ್ ಫೋನ್ ಸಿಕ್ಕಿಲ್ಲ ಇನ್ನೂ ಕೂಡ, ಅದು ಬಹಳ ಪಾತ್ರ ವಹಿಸುತ್ತಾ ಈ ಒಂದು ಕೇಸ್ ನಲ್ಲಿ ಅನ್ನುವಂಥದ್ದು? ನೋಡಿ, ಇದು ಅಪ್ಪ ಅಮ್ಮ ವಿಚಾರದಲ್ಲಿ ಯಾವ ಟೈಮ್ಗೆ ಎಲ್ಲಿದ್ದ ಅನ್ನೋದು ಬಾರಿ ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ಎಲ್ಲಿದ್ದ. ಈಗ ಕೊಲೆ ಹೊಡೆದಿದ್ದು ಬಡ್ದಿದ್ದು 4:15, ಶೆಡ್ಡು 2 ಗಂಟೆ ಅಂತಾರೆ, 2:15ಗೆ ಅವನಿಗೆ ಫೋನ್ ಮಾಡ್ತಾನೆ. ಇದು ಒಂದು ಲಿಂಕು ಅಷ್ಟೇ, ಪೂರ್ತಿ ಲಿಂಕ್ ಅಲ್ಲ. ಮತ್ತೆ ಅವನು ಮೂವ್ಮೆಂಟ್ ಬರುತ್ತಲ್ಲ, ಕಾರು, ಸ್ಕೂಟ್ರು ಫೋಟೋ ಇದೆ, ಆಟೋದು ಫುಟೇಜ್ ಇದೆ, ಕಾರು, ಈಥಿಯೋಸ್ ಕಾರು ಫುಟೇಜ್ ಇದೆ, ಮೂವ್ ಆಗುತ್ತೆ, ಅದು ಫುಟೇಜ್ಗಳು ಬಂದಿದೆ. CDR ಮೂವ್ ಆಗುತ್ತೆ, ಯಾರ್ದೆಲ್ಲ ಕನೆಕ್ಟೆಡ್ ಎಲ್ಲರದು ಮೂವ್ ಆಗುತ್ತೆ. ಈಗ CDR, ಟವರ್ ಲೊಕೇಶನ್, ಟವರ್ ಡಂಪು, ಅರೆಸ್ಟ್ ಮಾಡಿದ್ರೆ ಮತ್ತೆ ಬ್ಲಡ್, DNA, CCTV ಫುಟೇಜ್, CDRs, ಮೊಬೈಲ್ ಫೋನ್ಸು, ಫಿಂಗರ್ ಪ್ರಿಂಟು, DNA ಫಿಂಗರ್ ಪ್ರಿಂಟು, ಇಷ್ಟು ಮೆಟೀರಿಯಲ್ ಇದೆ. ಇದು ಗೊಂದಲ ಪ್ರತಿಕೂಲ ಸಾಕ್ಷಿ ಅಂದ್ರೆ ನನಗೇನು ಅದ್ರ ಬಗ್ಗೆ ಪ್ರತಿಕೂಲ ಸಾಕ್ಷಿ ಅಂತ ಹೇಳೋ ಅಂಶಗಳು ಯಾವ್ದಿಲ್ಲ. ಓಕೆ, ಈಗ ಏನಾಗಿದೆ ಅಂದ್ರೆ ಪೊಲೀಸರನ್ನು ನಂಬೇಕಾ, ಪೊಲೀಸರು ಕೊಟ್ಟಂತಹ ವರದಿಯನ್ನ ನಂಬೇಕಾ, ಅಥವಾ ರೇಣುಕಾ ಸ್ವಾಮಿ ತಾಯಿಯ ಮಾತನ್ನ ಸ್ಟೇಟ್ಮೆಂಟ್ ನಂಬೇಕಾ ಅನ್ನುವಂಥದ್ದು ಈಗ ಗೊಂದಲ ಆಗಿರುವಂತದ್ದು? ಗೊಂದಲನೇ ಇಲ್ಲ. ಈಗ 161 ಸ್ಟೇಟ್ಮೆಂಟ್ ಅಂತಾರಲ್ಲ, ಅದು ಮತ್ತೆ 164 ಸ್ಟೇಟ್ಮೆಂಟ್, ಎರಡಿಗೂ ಒಂದೇ ಪವರ್. ಎರಡು ಈಗ ಸ್ಟೇಟ್ಮೆಂಟ್ ಓನ್ಲಿ ಫಾರ್ ಕಾಂಟ್ರಡಿಕ್ಷನ್, ಓನ್ಲಿ ಫಾರ್ ಕಾಂಟ್ರಡಿಕ್ಷನ್. ಈಗ ಕಾಂಟ್ರಡಿಕ್ಷನ್ ಏನಿದೆ ಅಂದ್ರೆ, ಬೆಳಗ್ಗೆ ರೇಣುಕಾ ಸ್ವಾಮಿ ಫೋನ್ ಮಾಡಿದ್ದು 10:15, ರೇಣುಕಾ ಸ್ವಾಮಿ ಫೋನ್ ಮಾಡಿದ್ದು 2:15. 10:15 ಅನ್ನೋದು ಪೊಲೀಸರು ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ, ಇನ್ಕ್ವೆಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ, 14ನೇ ತಾರೀಕು ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ, 11ನೇ ತಾರೀಕಿರೋ 161 ಸ್ಟೇಟ್ಮೆಂಟ್ ಅಲ್ಲಿ 2:15 ಎಂದು ಸ್ಪಷ್ಟವಾಗಿದೆ. ಅದು ನಾನು ಮೊದಲೇ ಹೇಳಿದೆ, ಪ್ರಾಸಿಕ್ಯೂಷನ್ 2:15 ಎಂದು ಹೇಳ್ಸ್ಕೊಂಡಿಲ್ಲ. ಅವ್ರು ಏನಕ್ಕೋ 10:15 ಎಂದು ಹೇಳ್ಸ್ಕೊಂಡಿದ್ದಾರೆ. ಇದನ್ನ ನಾನು ಕ್ರಾಸ್ ಮಾಡಿದಾಗ್ಲೇ 2:15 ಅನ್ನೋದನ್ನ ಅದು ಕಾಂಟ್ರಡಿಕ್ಷನ್ ಮಾರ್ಕ್ ಮಾಡಿದ್ದೀನಿ, 10:15 ಅನ್ನೋದು ಒಮಿಷನ್ ಮಾರ್ಕ್ ಮಾಡಿದ್ದೀನಿ. 10:15ನ 2:15ನ ಆಯ್ತಾ? 10:15ನ 2:15ನ 2:15 ಇಂದ 4:15ವರೆಗೆ ಎಲ್ಲಿದ್ದ,
4:15 ರಾತ್ರಿ 8:30ವರೆಗೆ ಎಷ್ಟಿದೆ ಇಷ್ಟು ರಿವಾಲ್ವಿಂಗ್ ಅರೌಂಡ್ ಕ್ರಾಸ್. ಅಯ್ಯಮ್ಮ ಹೇಳ್ತಾಳೆ 10:30 ಅಂತಾಳೆ, 2:15 ಇಲ್ಲ ಅಂತ ಹೇಳ್ತಾಳೆ. ಇದು ಪ್ರತಿಕೂಲ ಸಾಕ್ಷಿ ಇಲ್ಲ, ಅದರಲ್ಲಿ ದೊಡ್ಡ ಎಡವಟ್ಟು ಆಗೋದಿಲ್ಲ, ಅದರಲ್ಲಿ ದೊಡ್ಡ ಹಾಸ್ಟೈಲ್ ವಿಟ್ನೆಸ್ಸು ಆಗೋದಿಲ್ಲ. ಅದು ಪ್ರಾಸಿಕ್ಯೂಟರ್ ಯಾಕೆ ಹಾಸ್ಟೈಲ್ ವಿಟ್ನೆಸ್ ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಕಾರಣ ಅವರು 5ನೇ ತಾರೀಕಿಗೆ ಅವರು ಆರ್ಗ್ಯುಮೆಂಟ್ ಮಾಡಬೇಕು. ಪ್ರತಿಕೂಲ ಸಾಕ್ಷಿ ಅಂದ್ರೆ ಹಾಸ್ಟೈಲ್ ಅನಿಮಸ್. ನನ್ನ ಮಗ ಕೊಲೆ ಆದ ಅನ್ನೋದನ್ನ ಬಿಟ್ಟು ನನ್ನ ಮಗ ಕೊಲೆ ಆಗಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಥವಾ ಅಪಘಾತದಲ್ಲಿ ಸತ್ತಿದ್ದಾನೆ ಅಂದ್ರೆ ಅದು ಪ್ರತಿಕೂಲ ಸಾಕ್ಷಿ. ಈ ಅಮ್ಮ ಏನು ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ, ಪ್ರತಿಕೂಲ ಸಾಕ್ಷಿ ಏನಿದೆ. ಥ್ರೌಟ್ ಎಲ್ಲಾ ಟೈಮಲ್ಲಿನೂ ಅವನು ಪ್ರಾಸಿಕ್ಯೂಷನ್ ಸಪೋರ್ಟೇ ಮಾಡಿದಾಳೆ, ಡಿಫೆನ್ಸ್ಗೆ ಏನು ಸಪೋರ್ಟ್ ಮಾಡಿಲ್ಲ. ಹೆಚ್ಚು ಕಡಿಮೆ ಆನ್ಸರ್ ಬಂದಿರ್ಬೋದು, ಹೆಚ್ಚು ಕಡಿಮೆ ಆನ್ಸರ್ ಬಂದ್ರೆ ಅದು ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಲು ಆಗೋದಿಲ್ಲ. ಸೊ ಪೂರ್ತಿ ಪ್ರತಿಕೂಲ ಸಾಕ್ಷಿ ಅಲ್ಲ ಅವರು. ಎಲ್ಲಾನು ಚೀಫ್ ಅಲ್ಲಿ ಪ್ರಾಸಿಕ್ಯೂಷನ್ ಏನ್ ಬೇಕೋ ಅಷ್ಟು ಹೇಳಿದಾಳೆ. ಡಿಫೆನ್ಸ್ ಅಲ್ಲಿನೂ ಪ್ರಾಸಿಕ್ಯೂಷನ್ ಸ್ಟೋರಿ ಮೇಲೆನೆ ಹೋಗ್ತಾಳೆ. ನಾವು ಎಷ್ಟೋ ಸಜೆಷನ್ ಹಾಕಿದ್ರೆ ಇಲ್ಲ ಅಂತಾಳೆ, ಗೊತ್ತಿಲ್ಲ ಅಂತಾಳೆ. ಅದೇ ತರನೇ ನಮ್ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿನೂ ಹಂಗೆ ಬಂದಿದೆ. ಅದರಲ್ಲಿ ಪ್ರತಿಕೂಲ ಸಾಕ್ಷಿ ಮಾಡುವ ಅಂಶಗಳು ಏನೂ ಇಲ್ಲ. ಪ್ರಾಸಿಕ್ಯೂಟರ್ ಯಾಕೆ ಮಾಡಿದ್ರ ಅಂದ್ರೆ ಅದು ಏನಕ್ಕೆ ಆರ್ಗ್ಯುಮೆಂಟ್ ಮಾಡಿದ್ರೋ ಗೊತ್ತಾಗುತ್ತೆ. ಅಲ್ಟಿಮೇಟ್ಲಿ ಪ್ರತಿಕೂಲ ಸಾಕ್ಷಿ ಬೇರೆ ತರ ಆನ್ಸರ್ ಕೊಟ್ರೆ ಪ್ರತಿಕೂಲ ಸಾಕ್ಷಿ ಆಗೋದಿಲ್ಲ. ಏನ್ ಹೇಳಕ್ ಬಯಸಿದ್ದಾರೆ, ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಕಾಂಟ್ರಡಿಕ್ಟರಿ ಕೊಟ್ರೆ ಪ್ರತಿಕೂಲ ಸಾಕ್ಷಿ. ಪ್ರತಿಕೂಲ ಸಾಕ್ಷಿ ಸುಳ್ಳು ಸಾಕ್ಷಿ. ನಡೆದಿದ್ದು ಒಂದು ಕೋರ್ಟ್ಗೆ ಬಂದು ಹೇಳಿದ್ದೇ ಸುಳ್ಳು ಅಂದ್ರೆ ಆವಾಗ ಪ್ರತಿಕೂಲ ಸಾಕ್ಷಿ ಆಗುತ್ತೆ. ಆ ತರ ಅಂಶಗಳು ಏನು ಕಂಡು ಬಂದಿಲ್ಲ. ಇದು ಒಂದು ಸಣ್ಣ ವಿಷಯವನ್ನ ಮಾಧ್ಯಮದವರು ದೊಡ್ಡದಾಗಿ ಮಾಡ್ತಾ ಇದ್ದೀರಾ. ಅದು ಕೇಳೋರಿಗೆ ಅದೇನೋ ರೊಮ್ಯಾನ್ಸ್ ತರ ಕಾಣುತ್ತೆ. ಇದು ರೊಮ್ಯಾನ್ಸ್ ಇಲ್ಲ, ರೊಮ್ಯಾಂಟಿಕ್ಕು ಇಲ್ಲ. ಇದು ಏನ್ ಹೆಂಗ್ ಹೋಗ್ತಾ ಇದೆ ಅದು ಹಂಗೆ ಹೋಗ್ತಾ ಇದೆ. ಓಕೆ, ಇನ್ ಎಷ್ಟು ದಿನ, ಎಷ್ಟು ತಿಂಗಳು ಆಗತ್ತೆ ಮುಂದೋಗತ್ತೆ ಅನ್ನೋಕೆ ಅಲ್ಲ, ಅದು ಎಲ್ರು ಕೂಡ ಓಕೆ ಓಕೆ ಅದು ಪ್ರೆಸಂಪ್ಷನ್ ಹೂಗೆ ಪೋಹೆ. ಈಗ 2 ವಿಟ್ನೆಸ್ಗೆ ಎಷ್ಟು ಟೈಮ್ ಆಗಿದೆ? 2 ವಿಟ್ನೆಸ್ಗೆ ಈಗ ಈ ಲಾಯರು ಆ ಲಾಯರು ಎಲ್ಲ ಸೇರಿ 2 ವಿಟ್ನೆಸ್ಗೆ ಈಗಾಗಲೇ 10 ದಿವಸ ಆಗಿದೆ. 2 ವಿಟ್ನೆಸ್ಗೆ 10 ದಿವಸ ಆಗಿದೆ. ಇನ್ನೂ ಒಂದು 4 ದಿವಸ ಆದ್ಮೇಲೆ ಅದ್ರ ಮೇಲೆ ಆದೇಶ ಆದ್ಮೇಲೆ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್. ಸೊ 2 ವಿಟ್ನೆಸ್ಗೆ 20 ದಿವಸ ಆದ್ರೆ 233 ವಿಟ್ನೆಸ್ಗೆ ಎಷ್ಟು 20 ದಿವಸ ಆಗ್ಬೇಕು? ಇದು ಭಾರಿ ಸಣ್ಣ ವಿಟ್ನೆಸ್, ಇದೇನು ಅಷ್ಟೊಂದು ಸ್ಟಾರ್ ವಿಟ್ನೆಸ್ ಅಲ್ಲ. ನಾವು ಪ್ರಾಸಿಕ್ಯೂಷನ್ ಕೇಸಲ್ಲಿ ಸ್ಟಾರ್ ವಿಟ್ನೆಸ್ ಅಂತೀವಿ. ಈ ತಂದೆ ತಾಯಿಗಳು ಸ್ಟಾರ್ ವಿಟ್ನೆಸ್ ಅಲ್ಲ, ಇದು ಬರೀ 3 ವಿಟ್ನೆಸ್. ಸ್ಟಾರ್ ಭಾರಿ ದೂರದಲ್ಲಿದೆ, 3 ಸಣ್ಣದಾಗಿ ಹತ್ರ ಶಾಟ್, 3 ಸ್ಟಾರ್ ಅಲ್ಲ, 3 ಸ್ಯಾಟಲೈಟ್. ಸ್ಟಾರ್ ವಿಟ್ನೆಸ್ ಇದೆಯಾ ಸರ್ ದರ್ಶನ್ ಕೇಸಲ್ಲಿ? ಸ್ಟಾರ್ ವಿಟ್ನೆಸ್ ಅಂದು ಇಂಟ್ರೊಡ್ಯೂಸ್ ಇದು ಮಾಡಿದ್ದಾರೆ. ಕಣ್ಣಾರೆ ಕಂಡ ಸಾಕ್ಷಿಗಳಿದೆ, DNA ಇದೆ, ಅದು ನೋಡೋಣ. ಬಟ್ ಇವರಿಬ್ರು ಸ್ಟಾರು ಇಲ್ಲ, ಮೂನು ಇಲ್ಲ, ಮತ್ತೆ ಗ್ರಹನೂ ಇಲ್ಲ. ಇದು ಒಂದು ಸರ್ಕಮ್ಸ್ಟೆನ್ಸ್. ನನ್ನ ಮಗ ಸತ್ತಿದ್ದಾನೆ ಅಷ್ಟೇ. ಅವನ್ ಚಿತ್ರದುರ್ಗದಲ್ಲಿ ಸತ್ತಿಲ್ಲ, ಬೆಂಗಳೂರಲ್ಲಿ ಸತ್ತಿದ್ದಾನೆ ಅಂದು. ಡಿಫೆನ್ಸ್ ಬಂದು ಎಷ್ಟು ಗಂಟೆಗೆ ಸತ್ತಿದ್ದ ಅನ್ನೋದ್ರ ಮೇಲೆ ಕ್ರಾಸ್ ಹೋಗ್ತಾ ಇದೆ. ಎಷ್ಟು ಗಂಟೆವರೆಗೆ ಚಿತ್ರದುರ್ಗ, ಎಷ್ಟು ಗಂಟೆಯಿಂದ ಬೆಂಗಳೂರು, ಇದು 2 ಅಂಶಗಳು. ಅದರಲ್ಲಿ ಅವನ್ ಚಿತ್ರದುರ್ಗದಲ್ಲಿ ಇದ್ದ 5:30ಗೆ ನನ್ನ ಮಗ ಚಿತ್ರದುರ್ಗದಲ್ಲಿ ಇದ್ದಂದ್ರೆ ಪ್ರತಿಕೂಲ ಸಾಕ್ಷಿ ಆಗುತ್ತೆ. ಆ ರೀತಿ ಹೇಳಿಲ್ಲ ಅವರು ಬೆಳಗ್ಗೆ ಮನೆ ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಬರುತ್ತೆ. ಲಾಸ್ಟ್ ಸೀನ್ ಅನ್ನ ರೇಣುಕಾ ಸ್ವಾಮಿ ಅವ್ರನ್ನ ಸ್ವಾಮಿಯನ್ನ ಅವ್ರ ಫ್ಯಾಮಿಲಿ ಕೊನೆಯದಾಗಿ ನೋಡಿದ್ದು ಯಾವಾಗ? 9 ಗಂಟೆಗೆ ನೋಡ್ತಾರೆ. ಕೆಲ್ಸಕ್ಕೆ ಹೋಗ್ತೀನಿ, 9:30 ಕೆಲಸ. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಅದು ಕೊನೆಯದಾಗಿ ಕೊನೆ ಸಾಕ್ಷಿ ಅಷ್ಟೇ. ತದನಂತರ ಡೆಡ್ ಬಾಡಿನೇ ನೋಡ್ತಾರೆ. ಡೆಡ್ ಬಾಡಿ 11ನೇ ತಾರೀಕಿಗೆ ನೋಡ್ತಾರೆ. ಅವನು ಪ್ರಾಣವಾಗಿ ಇದ್ದಾಗ ಕೊನೆಯದಾಗಿ ನೋಡಿದ್ದು 9 to 9:30. ಸರ್, ಇನ್ನೊಂದು ಪ್ರಶ್ನೆ.
ಪೊಲೀಸರು ಏನೀಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದಾರಲ್ಲ, ಚಾರ್ಜ್ ಶೀಟ್ ಅಲ್ಲಿ ಅಂತ ತೂಕವಾದಂತಹ ಅಂಶಗಳು ಇಲ್ಲ ಅನ್ನೋದು ಒಂದ್ ಕಡೆ ತೂಕ ಯಾರು ಕಳ್ಕೊಂತ ಹೇಳಿದ್ದು? ಅಂತ ಹೇಳುವಂತ ಏ, ನನ್ನ ಪ್ರಕಾರ ಪೊಲೀಸರು ತನಿಖೆ ಮಾಡಿದ್ದಾರೆ. ಬೆಸ್ಟ್ ಆಫ್ ದೇರ್ ಎಬಿಲಿಟಿ, FSL ಎಲ್ಲಾನು ಏನ್ ಮಾಡಬೇಕೋ ಅದನ್ನ ಅವ್ರು ಮಾಡಿದ್ದಾರೆ. ಸೊ ಅದರಲ್ಲಿ ಡಿಫೆನ್ಸ್ ಏನ್ ಮಾಡ್ತೀವಿ ಅನ್ನೋದನ್ನ ಇಷ್ಟಿಗೆ ಇಬ್ಬರೇ ಮಾಡಿದ್ದಾರೆ. ಇನ್ನು ಅದು ಹೋದ್ರೆ ಗೊತ್ತಾಗುತ್ತೆ. ಈಗ ಇನ್ನ ಬಾಲದಲ್ಲಿ ಇದೆ, ಇನ್ನ ತಲೆ, ಮೂಗು, ಕಣ್ಣು, ಕಿವಿ ಎಲ್ಲ ಸುಮಾರಿದೆ. ಇದು ಇಟ್ ಈಸ್ ಅ ಟಿಪ್ ಆಫ್ ಐಸ್ಬರ್ಗ್ ಅಂತಾರೆ, ಒಂದು ಟಚಿಂಗ್ ಅಷ್ಟೇ. ಓಕೆ, ಕೊನೆಯದಾಗಿ ಸರ್, ಒಂದ್ಸಲ ಬೇಲ್ ಆಯ್ತು, ಅದಾದ್ಮೇಲೆ ಒಂದಷ್ಟು ಗೊತ್ತಿದೆ ನಿಮ್ಗೆ ಬೆಳವಣಿಗೆ ಆಯ್ತು, ಮತ್ತೆ ಏನಾದ್ರೂ ಬೇಲ್ ಆಗುವಂತಹ ನಿರೀಕ್ಷಣೆ ಬೇಕಾ? ನೋಡಿ, ಆಸಕ್ತಿ ಇದೆಯಾ? ಸುಪ್ರೀಂ ಕೋರ್ಟ್ನವರು ರಿಜೆಕ್ಟ್ ಮಾಡಿದ್ದಾರೆ ಆನ್ ಮೆರಿಟ್. ಈಗ ಮತ್ತೆ ಏನಾಗ್ಲೂ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಸಿಗೋ ಸಾಧ್ಯತೆ ಇದೆ. ಮೆಡಿಕಲ್ ಎಮರ್ಜೆನ್ಸಿ ಹ್ಮ್. ವಿಟ್ನೆಸ್ಗಳು ಸುಮಾರು ಜನ, ನೀವು ಹೇಳಿದ್ರಲ್ಲ ಪ್ರತಿಕೂಲ ಸಾಕ್ಷಿ, ಆ ತರ ಆದ್ರೆ. ಬಟ್ ಪೊಲೀಸರು ಇದರಲ್ಲಿ ಕೇರ್ಫುಲ್ ಆಗಿ ಮಾಡಿದ್ದಾರೆ. ಈಗ ಕೇಸು ಪಂಚನಾಮ ಮಹಸರ್ ಅಂತಾರೆ, ಅದೇ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಹಸರ್. ಯಾವುದು ವಶಪಡಿಸ್ಕೊಂಡ್ರೇನೋ, ಯಾವುದು ಡಿಸ್ಕವರಿ ಆಫ್ ಎ ಫ್ಯಾಕ್ಟ್, ಡಿಸ್ಕವರಿ ಆಫ್ ಅನ್ ಆಬ್ಜೆಕ್ಟ್, ಅದಕ್ಕೆ ಒಂದು ಪಂಚರ ವಿಟ್ನೆಸ್ ಬೇಕು. ಇದು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ನ ಹಾಕೊಂಡಿದ್ದಾರೆ. ಯಾವನು ಆಸ್ಟೇಲ್ ಆಗೋದಿಲ್ಲ. FSL ತಜ್ಞರು ಆಸ್ಟೇಲ್ ಆಗೋದಿಲ್ಲ, ಪೊಲೀಸರು ಆಸ್ಟೇಲ್ ಆಗೋದಿಲ್ಲ. ಅದು ಬಿಟ್ರೆ ಇಂಡಿಪೆಂಡೆಂಟ್ ವಿಟ್ನೆಸ್ ಇಯರ್ ಅಂಡ್ ದೇರ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನು ಯಾರು ಸಾಕ್ಷಿಗಳ ಹತ್ರ ಇದುವರೆಗೆ ನಾನು ಯಾವ ಕೇಸಲ್ಲಿನೂ ಮಾತಾಡೋದಿಲ್ಲ. ಅವ್ರು ಏನ್ ಹೇಳ್ತಾರೆ ಅದು ಗೊತ್ತಿಲ್ಲ. ಅಂದ್ರೆ ಈ ಸರ್ಕಮ್ಸ್ಟೆನ್ಸ್ ನಂಬರ್ 1, 2, 3, 4, 5, 6 ಎಷ್ಟು ಸೈಂಟಿಫಿಕ್ ಆಗಿ ಮಾಡಬೇಕೋ ಅಷ್ಟು ಮಾಡಿದ್ದಾರೆ. ಈ ಕೇಸಲ್ಲಿ ನೀಟಾಗಿ ಎಲ್ಲ 17 ಅಕ್ಯೂಸ್ಡ್ ಪರ್ಸನ್ಸ್ಗೂ 17 ನೀಟಾಗಿ ಬೈಂಡ್ ಮಾಡಿ ಕಲರ್ಫುಲ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಸುಮಾರು ಕ್ಲರಿಕಲ್ ವರ್ಕು ಮಾಡಿದ್ದಾರೆ. ಕೋರ್ಟ್ ಕಾಪಿ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಕಾಪಿ ಕೊಟ್ಟಿದ್ದಾರೆ. ಪ್ರತಿ ಒಂದು ಆಸ್ ಎ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನು ಮಾಡಬೇಕೋ ಆ ರೀತಿ ಮಾಡಿದ್ದಾರೆ ಅಂದೇ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಮತ್ತೆ ಗ್ರಿಲ್ ಹಾಕಿದ ಮೇಲೆ ಗೊತ್ತಾಗುತ್ತೆ ಅದು ಯಾವುದು ನಿಜ ಯಾವುದು ಸುಳ್ಳು.